ನಮಸ್ಕಾರ. ಭಾರತದ ಅತ್ಯಂತ ಪ್ರಸಿದ್ಧ ದೇವಾಲಯಗಳಲ್ಲಿ ಒಂದಾದ ಪುರಿ ಜಗನ್ನಾಥ ದೇವಾಲಯಕ್ಕೆ ನಿಮಗೆ ಸ್ವಾಗತ. ಇದು ಒಡಿಶಾ ರಾಜ್ಯದ ಪುರಿ ಎಂಬ ಸುಂದರ ನಗರದಲ್ಲಿದೆ. ಈ ದೇವಾಲಯವು ಬಹಳ ವಿಶೇಷವಾಗಿದೆ, ಏಕೆಂದರೆ ಇದನ್ನು ಹಿಂದೂ ಧರ್ಮದ ಪ್ರಮುಖ ದೇವರು ಶ್ರೀಕೃಷ್ಣನ ರೂಪವಾದ ಭಗವಾನ್ ಜಗನ್ನಾಥನಿಗೆ ಸಮರ್ಪಿಸಲಾಗಿದೆ. ಈ ದೇವಾಲಯವನ್ನು ಬಹಳ ಹಿಂದೆಯೇ 800 ವರ್ಷಗಳಿಗೂ ಹೆಚ್ಚು ಹಿಂದೆ ನಿರ್ಮಿಸಲಾಗಿದೆ. ನಿರ್ದಿಷ್ಟವಾಗಿ ಹೇಳಬೇಕೆಂದರೆ 1161 ಅಡಿಯಲ್ಲಿ ಅತ್ಯಂತ ಶಕ್ತಿಶಾಲಿ ಮತ್ತು ಜನಪ್ರಿಯ ರಾಜ ಅನಂತವರ್ಮನ್ ಚೋಡಗಂಗನು ಇದನ್ನು ನಿರ್ಮಿಸಲು ಆದೇಶಿಸಿದನು. ಈ ಭವ್ಯವಾದ ರಚನೆಯು ಕಳಿಂಗ ಶೈಲಿಯ ವಾಸ್ತುಶಿಲ್ಪದಲ್ಲಿ ನಿರ್ಮಿತವಾಗಿದ್ದು, ಸೂಕ್ಷ್ಮವಾದ ಕೆತ್ತನೆಗಳು ಮತ್ತು ಎತ್ತರದ ಶಿಖರಗಳನ್ನು ಹೊಂದಿದೆ. ಪುರಿ ಜಗನ್ನಾಥ ದೇವಾಲಯದ ಮತ್ತೊಂದು ಅದ್ಭುತ ಅಂಶವೆಂದರೆ ಇಲ್ಲಿ ಪ್ರತಿ ವರ್ಷ ನಡೆಯುವ ಪ್ರಸಿದ್ಧ ರಥಯಾತ್ರೆ, ಅಂದರೆ ರಥೋತ್ಸವ. ಈ ಹಬ್ಬದ ಸಮಯದಲ್ಲಿ ಕಟ್ಟಡಗಳಷ್ಟು ದೊಡ್ಡದಾದ ಬೃಹತ್ ರಥಗಳನ್ನು ಸಾವಿರಾರು ಜನರು ನಗರದ ಬೀದಿಗಳಲ್ಲಿ ಎಳೆಯುತ್ತಾರೆ. ಅವರು ಭಾರತದಾದ್ಯಂತ ಮತ್ತು ವಿದೇಶಗಳಿಂದಲೂ ಸಹ ಈ ಆಚರಣೆಗಳಲ್ಲಿ ಭಾಗವಹಿಸಲು ಬರುತ್ತಾರೆ. ಇದು ಪ್ರತಿ ವರ್ಷ ಜುಲೈ ತಿಂಗಳಲ್ಲಿ ಹಿಂದೂ ಕ್ಯಾಲೆಂಡರ್ ಪ್ರಕಾರ ನಡೆಯುವ ವರ್ಣರಂಜಿತ ಮತ್ತು ಸಂತೋಷದಾಯಕ ಘಟನೆಯಾಗಿದೆ. ಈ ದೇವಾಲಯವು ಕೇವಲ ಧಾರ್ಮಿಕ ಸ್ಥಳವಲ್ಲದೆ ಒಂದು ಸಾಂಸ್ಕೃತಿಕ ಕೇಂದ್ರವೂ ಆಗಿದೆ. ಇದರ ಅಡುಗೆಮನೆಯು ವಿಶ್ವದ ಅತಿದೊಡ್ಡ ಅಡುಗೆಮನೆಗಳಲ್ಲಿ ಒಂದಾಗಿದೆ. ಪ್ರತಿದಿನ ಸಾವಿರಾರು ಭಕ್ತರಿಗೆ ಇಲ್ಲಿ ಅಡುಗೆ ಮಾಡಲಾಗುತ್ತದೆ. ಮಸಾಲೆಗಳು ಮತ್ತು ತರಕಾರಿಗಳೊಂದಿಗೆ ದೊಡ್ಡ ಮಡಕೆಗಳನ್ನು ಹೊಂದಿರುವ ಬೃಹತ್ ಅಡುಗೆಮನೆಯನ್ನು ನೀವು ಊಹಿಸಬಲ್ಲಿರಾ? ಇಲ್ಲಿ ತಯಾರಿಸುವ ಆಹಾರವನ್ನು ಮಹಾಪ್ರಸಾದ ಎಂದು ಕರೆಯಲಾಗುತ್ತದೆ ಮತ್ತು ಅದನ್ನು ಹಂಚಿಕೊಳ್ಳುವುದು ಅತ್ಯಂತ ಪವಿತ್ರವೆಂದು ಪರಿಗಣಿಸಲಾಗಿದೆ. ಪುರಿ ಜಗನ್ನಾಥ ದೇವಾಲಯದ ಇನ್ನೊಂದು ಆಸಕ್ತಿದಾಯಕ ಅಂಶವೆಂದರೆ ಅದರ ಧ್ವಜ. ದೇವಾಲಯದ ಧ್ವಜವನ್ನು ಪ್ರತಿದಿನ ಬದಲಾಯಿಸುವುದು ಒಂದು ಸಂಪ್ರದಾಯ. ಇದನ್ನು ಮಾಡಲು ಒಬ್ಬ ಅರ್ಚಕರು 20 ಅಂತಸ್ತಿನ ಕಟ್ಟಡದಷ್ಟು ಎತ್ತರದ ದೇವಾಲಯದ ಗೋಪುರದ ತುದಿಗೆ ಹತ್ತಿ ಅದನ್ನು ಕೈಯಾರೆ ಬದಲಾಯಿಸುತ್ತಾರೆ. ಈ ವಿಧಿಯು ಆಶೀರ್ವಾದವನ್ನು ತರುತ್ತದೆ ಎಂದು ನಂಬಲಾಗಿದೆ. ದೇವಾಲಯದ ಪ್ರವೇಶದ್ವಾರದಲ್ಲೂ ಒಂದು ನಿಗೂಢ ಘಟನೆ ನಡೆಯುತ್ತದೆ. ಸಿಂಹದ್ವಾರ ಅಥವಾ ಸಿಂಹದ ಗೇಟ್ 2 ದೊಡ್ಡ ಸಿಂಹದ ಪ್ರತಿಮೆಗಳನ್ನು ಹೊಂದಿದೆ ಮತ್ತು ಇಲ್ಲಿ ಒಂದು ರಹಸ್ಯವಿದೆ. ಸಮುದ್ರದಿಂದ ಮಹಾಕುಂಭ ಎಂಬ ಶಬ್ದ ಕೇಳಿಸುತ್ತದೆ ಮತ್ತು ನೀವು ಈ ದ್ವಾರದ ಮೂಲಕ ದೇವಾಲಯದ ಆವರಣವನ್ನು ಪ್ರವೇಶಿಸಿದಾಗ ಆ ಶಬ್ದ ಮಾಯವಾಗುತ್ತದೆ. ಪುರಿ ಜಗನ್ನಾಥ ದೇವಾಲಯಕ್ಕೆ ಭೇಟಿ ನೀಡುವುದು ಇತಿಹಾಸಕ್ಕೆ ಕಾಲಿಟ್ಟಂತೆ. ಇದು ಸಂಪ್ರದಾಯ, ಸಂಸ್ಕೃತಿ ಮತ್ತು ನಂಬಿಕೆ ಒಂದೆಡೆ ಸೇರುವ ಸ್ಥಳವಾಗಿದೆ.